ಬೆಂಗಳೂರು ಪೊಲೀಸರು ಕಳೆದ 15 ದಿನಗಳ ಹಿಂದೆ ಬೃಹತ್ ಡ್ರಗ್ ಜಾಲವೊಂದನ್ನು ಪತ್ತೆ ಮಾಡಿ ಬರೋಬ್ಬರಿ 17 ಕೋಟಿ ಮೌಲ್ಯದ ಡ್ರಗ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ರು. ಈ ಒಂದು ಪ್ರಕರಣದ ತನಿಖೆ ಪ್ರಗತಿಯಲ್ಲಿ ಇದೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಮೆಸೇಜ್ ಬಂದಿತ್ತು. ಅಷ್ಟಕ್ಕೂ ಈ ಮೆಸೇಜ್ ಅನ್ನು ಮಾಡಿದ್ದು ಯಾರು, ಯಾಕೆ, ಆ ಮೆಸೇಜ್ ನಲ್ಲಿ ಏನಿತ್ತು, ಇಲ್ಲಿದೆ ಆ ಕುರಿತ ರಿಪೋರ್ಟ್. ಮತ್ತೆ ಬರ್ತೀವಿ, ಅದೇನ್ ಮಾಡ್ತಿರೋ ನೋಡೋಣ. ಬೆಂಗಳೂರು ಪೊಲೀಸರಿಗೆ ಡ್ರಗ್ ಪೆಡ್ಲರ್ ಚಾಲೆಂಜ್. ಮೆಸೇಜ್ ಬೆನ್ನತ್ತಿ ಕಾರ್ಯಾಚರಣೆಗಿಳಿದ ಪೊಲೀಸರು. 4 ಅರೆಸ್ಟ್, 17 ಕೋಟಿಯ ಡ್ರಗ್ ಸೀಸ್. ಹೌದು, ಬೆಂಗಳೂರಿನಲ್ಲಿ ಡ್ರಗ್ ಕಂಟ್ರೋಲ್ ಮಾಡೋದು ಪೊಲೀಸರಿಗೆ ದೊಡ್ಡ ಸವಾಲಿನ ವಿಚಾರ. ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಪೆಡ್ಲರ್ಗಳು ಬೇರೆ ಬೇರೆ ಮಾರ್ಗ ಅನುಸರಿಸಿ ನಗರಕ್ಕೆ ಡ್ರಗ್ ತಂದು ಮಾರಾಟ ಮಾಡ್ತಾರೆ. ಹಾಗಿದ್ರೂ ಆಗಾಗ ಕಾರ್ಯಾಚರಣೆ ನಡೆಸಿ ವಿವಿಧ ಮಾದರಿಯ ಡ್ರಗ್ ಸೀಸ್ ಮಾಡಿ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಿದ್ದಾರೆ. ಇನ್ನೂ ಕೆಲ ದಿನಗಳ ಹಿಂದೆ ನಗರದ ಹೆಬ್ಬಾಳ, ಗಿರಿನಗರ, ದೇವನಹಳ್ಳಿ, ಬಾಗಲೂರು ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 17 ಕೋಟಿ ಮೌಲ್ಯದ ಡ್ರಗ್ ಸೀಸ್ ಮಾಡಿ 8 ಜನರನ್ನ ಪೊಲೀಸರು ಬಂಧಿಸಿದ್ರು. ಈ ಪ್ರಕರಣದ ತನಿಖೆ ನಡೀತಾ ಇದ್ದ ವೇಳೆಯೇ ಹೆಬ್ಬಾಳ ಪೊಲೀಸರ ಕಸ್ಟಡಿಯಲ್ಲಿದ್ದ ಪೆಡ್ಲರ್ ಒಬ್ಬನ ಫೋನ್ಗೆ ಒಂದು ಮೆಸೇಜ್ ಬಂದಿತ್ತು. ನೈಜೀರಿಯಾ ಮೂಲದ ಸೊಲೊಮನ್ ಅನ್ನೋನು, ಬೆಂಗಳೂರು ಪೊಲೀಸರು ಎಷ್ಟೇ ಟೈಟ್ ಮಾಡಿದ್ರು ನಾವು ತಲೆ ಕೆಡಿಸಿಕೊಳ್ಳಲ್ಲ, ನಾವು ಮತ್ತೆ ಬರ್ತೀವಿ. ಫುಡ್ ಐಟಂಗಳ ಬದಲಿಗೆ ಡ್ರಗ್ಗಳನ್ನ ಸಣ್ಣ ಪುಟ್ಟ ವಸ್ತುಗಳಲ್ಲಿ ಡೀಲ್ ಮಾಡೋಣ, ಪೊಲೀಸರು ಅದೇನ್ ಮಾಡ್ತಾರೋ ನೋಡೋಣ ಅಂತ ಮೆಸೇಜ್ ಮಾಡಿದ್ದ. ಈ ಮೆಸೇಜ್ ನ ಚಾಲೆಂಜ್ ಆಗಿ ತೆಗೆದುಕೊಂಡ ಹೆಬ್ಬಾಳ ಪೊಲೀಸರು ಆತನ ಬೆನ್ನು ಬಿದ್ದಿದ್ರು. ಕಾರ್ಯಾಚರಣೆ ನಡೆಸಿ ದೆಹಲಿಯಲ್ಲಿದ್ದ ಸೊಲೊಮನ್ ಅನ್ನ ಬಂಧಿಸಿದ್ರು. ಬಳಿಕ ಮತ್ತೆ 3 ಸೇರಿದಂತೆ 4ರನ್ನ ಬಂಧಿಸಿ 17 ಕೋಟಿ ಮೌಲ್ಯದ 17 ಕೆಜಿ 580 ಗ್ರಾಂ MDMA ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಹೆಬ್ಬಾಳ್ ವ್ಯಾಪ್ತಿಯಲ್ಲಿ ಸುಮಾರು 17 ಕೆಜಿಗಿಂತ ಜಾಸ್ತಿ MDMA, ಸೌತ್ ಲಿಮಿಟ್ಸ್ ಗಿರಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು 6 ಕೆಜಿ ಮತ್ತು CCB ಅವರು ಕೂಡ ಅಂದಾಜು 6 ಕೆಜಿ ಎಲ್ಲ ಸೇರಿ ಆಲ್ಮೋಸ್ಟ್ 29 ಕೆಜಿ MDMA ರಿಕವರಿ ಆಗಿದೆ. ಇದು ಎಲ್ಲ ಒಂದು ದೊಡ್ಡ ಕಾರ್ಯಾಚರಣೆ ನಮ್ಮವರು ಮಾಡಿ ಕೇಸಸಲ್ಲಿ ಎಲ್ಲ ಸೇರಿ ಅಂದಾಜು 8 ಜನಕ್ಕೆ ಸದ್ಯಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಸದ್ಯ ಆರೋಪಿಗಳ ವಿಚಾರಣೆ ಮುಂದುವರೆದಿದ್ದು ಮತ್ತಷ್ಟು ಜನ ಪೆಡ್ಲರ್ಗಳು, ಕಿಂಗ್ ಪಿನ್ಗಳು ಕೆಡ್ಡಾಗೆ ಬೀಳುವ ಸಾಧ್ಯತೆ ಇದೆ. ಆದ್ರೆ ಒಂದೇ ಒಂದು ಮೆಸೇಜ್ ಬೆನ್ನತ್ತಿ ಇಷ್ಟು ದೊಡ್ಡ ಮಟ್ಟದ ಡ್ರಗ್ ಸೀಸ್ ಮಾಡಿರುವ ನಮ್ಮ ಬೆಂಗಳೂರು ಪೊಲೀಸರಿಗೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.